ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. 114ನೇ ದಿನದ ಬ್ಲಾಗು. ಬೆಳಗ್ಗೆ ಎಲ್ಲ ಕೆಲಸ ಮಾಡಿದೆ, ಬಟ್ಟೆನೂ ನೆನೆಸ್ದೆ. ಅಮ್ಮದು ವಾಮಿಟ್ ಬಟ್ಟೆ ಜಾಸ್ತಿ ಇತ್ತು, ನೆನೆಸ್ದೆ. ಎಲ್ಲ ಒಂದೊಂದೇ ಕೆಲಸ ಮಾಡಿಕೊಂಡೆ. ಸೊ ನಾನು ಇವತ್ತು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯೂಟ್ಯೂಬಿಂದ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸೊ ಇಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರೆ ಕೂಡ ಹೇಳ್ಕೊಳ್ಳೋ ಅಂಥ ವ್ಯೂಸ್ ಏನಿಲ್ಲ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಕೂಡ ವ್ಯೂಸ್ ಇಲ್ಲ, ಮತ್ತೆ ನೋವು ತಿನ್ನೋದಕ್ಕಿಂತ ಬೆಟರ್ ಅಲ್ವಾ ಇದು. ಒಂದು ಸ್ವಲ್ಪ ದಿನ ಆರೋಗ್ಯದ ಕಡೆ ಆದರೂ ಗಮನ ಕೊಡೋಣ. ತುಂಬ ಅಂದರೆ ತುಂಬ ಹೆಲ್ತ್ ಇದಾಗ್ತಿದೆ ಮನೇಲಿ. ಯಾರಿಗೂ ಹುಷಾರಿಲ್ಲ. ಅಮ್ಮನಿಗಾಗಿರ್ಬೋದು, ನನಗಾಗಿರ್ಬೋದು, ಮಗಳಿಗಾಗಿರ್ಬೋದು. ಸಿಕ್ಕಾಪಟ್ಟೆ ನನಗಂತೂ ಕೆಮ್ಮಿ ಫುಲ್ಲು ಎದೆಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ರಾತ್ರಿ ಆದರೆ ನಿದ್ದೆ ಯಾರಿಗೂ ಇರ್ತಿಲ್ಲ. ಅಮ್ಮಂಗೆ ಫುಲ್ಲು ಜ್ವರ, ಮಗಳಿಗೆ. ನನಗಂತೂ ಎದ್ದು ಕುತ್ಕೊಂಡೇ ಇರ್ತೀನಿ, ಅಷ್ಟು ಕೆಮ್ಮು ಜಾಸ್ತಿ ಆಗಿದೆ. ಅದರಲ್ಲಿ ವಾಮಿಟ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ. ತಲೆನೋವು, ತಲೆ ಬಗ್ಸೋಕ್ಕಾಗ್ದು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಏನಕ್ಕೆ ವೀಡಿಯೋಸ್ ಮಾಡ್ತೀವಂದರೆ ಕೂಡ ಯಾವತ್ತಾದರೂ ಒಂದಿನ ಗ್ಯಾಪ್ ಕೊಟ್ಬಿಟ್ರೆ ಕೂಡ ನಮಗೆ ವ್ಯೂಸ್ ತಪ್ಪೋಗ್ಬಿಡುತ್ತಾ ಅನ್ನೋ ಒಂದು ಇದ್ರ ಮೇಲೆ ನಾನು ಇದು ಮಾಡ್ತಿದ್ದೆ. ಬಟ್ ಈಗ ಆರೋಗ್ಯ ಸರಿ ಹೋಗೋವರೆಗೂ ಆದರೂ ವೀಡಿಯೋಸ್ನ ಮಾಡೋದು ನಿಲ್ಲಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿಗೆ ನಿಲ್ಲಿಸೋಣ ಅಂತ. ಸೊ 114ನೇ. ಸೊ ಎಷ್ಟೇ ನಾನು ಪ್ರಯತ್ನ ಪಟ್ಟರೆ ಕೂಡ ಕೆಮ್ಮು ಕಂಟಿನ್ಯೂ ಇದೆ, ನಿಲ್ತಾನೆ ಇಲ್ಲ. ಗಂಟ್ಲು ಕೂಡ ಮಾತಾಡೋದು ತುಂಬ ಕಷ್ಟ ಆಗ್ತಿದೆ. ಅದಕ್ಕೇ ಇವತ್ತಿಗೆ ನಿಲ್ಲಿಸ್ಬೇಕು ಅನ್ಕೋತಾ ಇದ್ದೀನಿ. ಸರಿ, ಮತ್ತು ಆರೋಗ್ಯ ಎಲ್ಲ ರೆಡಿ ಆದಮೇಲೆ ಕಂಟಿನ್ಯೂ ಮಾಡೋಣ ಅಂತ. ಸೊ ಇನ್ನೇನೇನು ಮಾಡಿದೆ ಬೆಳಗ್ಗೆ ಕೆಲಸ ಅಂದರೆ, ಆಲ್ರೆಡಿ ಹುಷಾರಿಲ್ಲದೆ ಇರೋ ಕಾರಣ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸ್ಟಾರ್ಟ್ ಮಾಡಿದ್ದೆ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡಿ ಆಚೆ ಎಲ್ಲ ತೊಳೆದು, ಬಟ್ಟೆ ಎಲ್ಲ ನೆನೆಸಿ, ಪಾತ್ರೆ ಎಲ್ಲ ಉಜ್ಜಿ, ಹೋಟ್ಲ್ ಹತ್ರ ಹೋಗ್ಬಿಟ್ಟು ರೂಮೆಲ್ಲ ಒರೆಸಿ ಹೋಟೆಲ್ ಹತ್ರ ಹೋಗ್ಬಿಟ್ಟು ಬಂದೆ. ಅಲಸಂದಿ ನೆನೆಸಿಟ್ಟಿದ್ದೆ. ಅಲಸಂದಿ ಹುಳಿ ಮಾಡೋಣ ಅಂದರೆ ಬೇಡ ಅಂದರು, ಮಸಾಲೆ ಇಡೋಣ ಅಂತ ಹೇಳ್ಬಿಟ್ಟು ಇನ್ನು ಮಸಾಲೆಗೆ ಪುದೀನ, ಕೊತ್ತಂಬರಿ, ಈರುಳ್ಳಿ, ಟೊಮಟೊ, ಶುಂಠಿ, ಚಕ್ಕೆ, ಲವಂಗ ಏನೂ ಹಾಕಲಿಲ್ಲ. ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಕೊಬ್ಬರಿ ಹಾಕಿ ರೆಡಿ ಮಾಡಿಟ್ಬಿಟ್ಟೆ. ಕೆಲಸಕ್ಕೆ ಹೋಗಬೇಕಾಗಿತ್ತು. ಅನ್ನ ಬಂದ್ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಬಿಟ್ಟು ನಾನು ಕೆಲಸಕ್ಕೆ ಹೊರಟೋದೆ, ಬಂದು ಮಾಡ್ಕೊತೀನಿ ಅಂತ. ಬಟ್ಟೆ 4 ಗಂಟೆವರೆಗೂ ಏನೂ ಕೆಲಸ ಮಾಡಲಿಲ್ಲ. ಕೆಲಸದಿಂದ ಬಂದು ಸ್ವಲ್ಪ ಊಟ ಮಾಡಿದೆ. ಫುಲ್ಲು ವಾಮಿಟ್ ಆಗ್ತಾನೆ ಇತ್ತು. ಕಂಟಿನ್ಯೂ ಕೆಮ್ಮಿ ಅದೆಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಗಲೇ ಇಲ್ಲ ನನ್ನ ಕೈಲೇ. ಸೊ 4 ಗಂಟೆಗೆ ಎದ್ದೋಗ್ಯೋಣ ಅಂದ್ಕೊಂಡೆ. ಆಮೇಲೆ 4:45, 5 ಗಂಟೆ ಒಳಗಡೆ ಬಟ್ಟೆ ಒಗೆದ್ಬಿಟ್ಟು ಸ್ನಾನ, 2 ದಿನ ಆಗಿದ್ದು ಸ್ನಾನ ಮಾಡಿ ಅಂತೇಳಿ ಸ್ನಾನನೂ ಮಾಡಿಕೊಂಡೆ. ಇದು ನೈಟ್ಗೆ ಮುದ್ದೆ ಮಾಡಿದೆ ಅಷ್ಟೇ. ಸೊ ಮಲ್ಗೆ ಇದ್ದೀನಿ, ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ತುಂಬ ತಲೆ ನೋವ್ತಾ ಇದೆ, ತಲೆ ಬಗ್ಸೋಕ್ಕಾಗ್ದು. ನಾಳೆ ಕಂಟಿನ್ಯೂ ವ್ಲಾಗ್ ಕೂಡ ಆಗಲ್ಲ ಇನ್ನು ಅಂತ. ಸೊ ನೋಡೋಣ, ಆದರೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗೋದಿಲ್ಲ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಾವು ಕೂಡ ಈ ಆರೋಗ್ಯ ನೋಡ್ಕೊಂಡಿಲ್ಲ ಅಂದರೆ ಮುಂದೆ ಹೆಲ್ತ್ ಇಶ್ಯೂಸ್ ತುಂಬಾ ಆಗುತ್ತಲ್ಲ. ಬೇರೆಯವ್ರಿಗೆ ನಾವು ಹೇಳೋಕ್ಕೂ ಮುಂಚೆ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ. ಇನ್ನು ಸಾಂಬಾರು, ಅನ್ನಕ್ಕೆಲ್ಲ ಇದು ಮಾಡಿದ್ನಲ್ಲ, ಕೆಲಸದಿಂದ ಬಂದೇ ಕೆಲಸ ಸ್ಟಾರ್ಟ್ ಮಾಡಿದ್ದು. ಅವ್ರಿಗೆ ಸೋಮವಾರ ಲೀವ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಯಾಕಂದರೆ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು. ಅಮ್ಮನಿಗೆ 101, 102 ಫೀವರು. ಮಗಳಿಗೆ ಸುಧಾರಿಸ್ಕೊ ಅಂತ ಹೇಳೋಣ ಅಂತ. ಅವಳು ಕೂಡ ಸ್ವಲ್ಪ ರೆಸ್ಟ್ ಮಾಡ್ತಾಳೆ ಮನೆಯಲ್ಲಿ. ಆಮೇಲೆ ಟ್ಯೂಸ್ಡೇಯಿಂದ ಅವಳನ್ನ ಕೆಲಸಕ್ಕೆ ಕಳ್ಸೋಣ ಅಂತ, ಸ್ಕೂಲಿಗೆ ಕಳ್ಸೋಣ ಅಂತ. ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲದೆ ಆದ್ರೇ ಕೈ ಕಾಲು ಆಡೋದಿಲ್ಲ. ಇನ್ನು ನಮ್ಮ ಮನೇಲಿ 3 ಜನ ಒಟ್ಟೊಟ್ಟಿಗೆ ಮಲಗ್ತಾ ಇದ್ದೀವಿ. ಮಗಳು, ಅಮ್ಮ, ಅವರಿಬ್ಬರು ಮಲಗೋದ್ರೆ ಕೈ ಕಾಲು ಆಡೋಲ್ಲ. ಇನ್ನು ಅದ್ರ ಜೊತೆಗೆ ನಾನು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ಏನು ಮಾಡೋದು ಅಂತಲೂ ಯೋಚನೆ ಮಾಡಿದೆ. ಕೆಮ್ಮಿಗೆ ಏನೆಲ್ಲ ಬೇಕೋ ಕಿರ್ನಾಲ್ಗೆ ತೆಗೆಸ್ಕೊಂಡೆ, ಮಾತ್ರೆ ತೊಗೊಂಬಂದು ಕುಡಿದೆ. ಬಟ್ ಏನೂ ಆಗಲಿಲ್ಲ.
ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋವರೆಗೂ ಸರಿ ಹೋಗಲ್ಲ ಅಂತ ಅನ್ನಿಸ್ತಾ ಇದೆ. ಇದು ಯವೇ ಅತ್ಯುತ್ತಮ ಉಡುಗೊರೆ, ಸಂತೋಷವೇ ಆಗರ್ಭ ಶ್ರೀಮಂತಿಕೆ, ನಂಬಿಕೆಯೇ ಶ್ರೇಷ್ಠ ಸಂಬಂಧ. ಇದು ಎಷ್ಟು ಇದರಲ್ಲಿದೆ ನೋಡಿ, ಸತ್ಯನೇ ಅಲ್ವಾ ಇದು. ನಾವೆಷ್ಟು ಆರೋಗ್ಯವಾಗಿರ್ತೀವೋ ಅಷ್ಟು ನಮಗೆ ಉಡುಗೊರೆನೇ ಅದು. ಒಂದು ಚೂರು ಆರೋಗ್ಯ ಕೆಟ್ಟರೆ ಕೂಡ ನಾವೇನು ಮಾಡೋಕ್ಕಾಗೋದಿಲ್ಲ. ನಂಬಿಕೆ ಅಂದರೆ ಒಂದು ಶ್ರೀಮಂತಿಕೆ ಇದ್ದಿದ್ದಕ್ಕಿಂತ ಹೆಚ್ಚು ನಂಬಿಕೆ ಇದ್ದರೆ, ನಂಬಿಕೆನೇ ಇಲ್ಲ ಅಂದರೆ ಎಷ್ಟು ಕೋಟಿಗಳಿದ್ರೆ ಏನು ಇದಲ್ವಾ. ಇನ್ನು ಸಂತೋಷ ಅಂತೀರ, ಸಂತೋಷ ಎಷ್ಟೇ ಲಕ್ಷಗಳು ಕೋಟಿಗಳು ಇದ್ದರೆ ಕೂಡ ಸಂತೋಷ ಇಲ್ಲಾಂದರೆ ಆ ಮನೆ ಸ್ಮಶಾನಕ್ಕಿನ್ನ ಕಡೆ. ಅದೇ ನೀನು ಗುಡಿಸ್ಲಲ್ಲಿರಲಿ, ಆ ಮನೇಲಿ ಸಂತೋಷ ಇದ್ದರೆ ಶ್ರೀಮಂತರ್ಕಿನ್ನ ಹೆಚ್ಚಾಗಿ ಅವರು ಚೆನ್ನಾಗೇ ಇರ್ತಾರೆ. ಸೊ ನನ್ನ ಆರೋಗ್ಯನ ನಾನು ನೋಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಆಗ್ತಾಯಿಲ್ಲ. ಸೊ ಏನೋ ಇಷ್ಟೆಲ್ಲ ಕಷ್ಟಪಟ್ಟು ಏನಾದರೂ ಒಳ್ಳೆ ವ್ಯೂಸ್ ಆಗಿರ್ಬೋದು, ಒಳ್ಳೆ ರಿವ್ಯೂ ಆಗಿರ್ಬೋದು ಬರ್ತಿದೆ ಅಂದರೆ, ಈ ತಡೆಯಪ್ಪ ನಾನು ಇಷ್ಟು ಕಷ್ಟಪಡ್ತಾ ಇರೋದಕ್ಕೂ ಏನೋ ಒಳ್ಳೆ ವ್ಯೂಸ್ ಬರ್ತಾಯಿದೆ, ನನ್ನ ಚಾನಲ್ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಂತ ನಾನು ಅನ್ಕೋಬೋದು. ಬಟ್ ನಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು 15, 20 ಇಲ್ಲ 50, 60ಕ್ಕೆ ನಿಲ್ತಿದೆ ವ್ಯೂಸ್. ಎಸೆ ಕೂಡ ತುಂಬ ಏನು ಸ್ಟ್ರಾಂಗಾಗಿ ಬರ್ತಿಲ್ವಲ್ಲ. ಅದಕ್ಕೆ ಇನ್ನು ಆರೋಗ್ಯದ ಕಡೆ ಗಮನ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ವಿಡಿಯೋಸ್ನ ಅಂತ ಅನ್ಕೋತಾ ಇದ್ದೀನಿ. ಸೊ ನನ್ನ ಡೈಲಿ ರೊಟೀನ್ ನಾನೇನು ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಕೆಮ್ಮು ಜಾಸ್ತಿ ಇರೋದ್ರಿಂದ. ಸೊ ಮಲ್ಲಿಗೆ ಇರ್ತೀನಿ, ಎದ್ದೇಳೋಕ್ಕೂ ಆಗ್ತಾಯಿಲ್ಲ. ಬೆಳಗ್ಗೆ ಕೂಡ ಎದ್ದೇಳ್ತೀನೋ ಇಲ್ಲ ಅದು ಗೊತ್ತಿಲ್ಲ, ವಿಕ್ಸ್ ಇಟ್ಕೊಂಡು ಕೆಮ್ಮು ಮಾತ್ರೆಗಳು ತೊಗೋತಾನೆ ಇದ್ದರೆ ಕೂಡ ಅದು ಕೆಮ್ಮು ಜಾಸ್ತಿ ಆಗ್ತಾನೇ ಇದೆ. ಸೊ ರೀಸನ್ ಗೊತ್ತಿಲ್ಲ, ಡಸ್ಟ್ ಇನ್ಫೆಕ್ಷನ್ ಏನಾದರೂ ಆಗಿದೆಯಾ ಅಂತ ಹೋಗಿ ಚೆಕ್ ಮಾಡಿಸ್ಕೋಬೇಕು ಇನ್ನು. ಸೊ ಇವತ್ತಿನ ರೊಟೀನ್ ಇಷ್ಟೇ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ. ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಡೋಣ ಅಂತ ಇದ್ದೀನಿ. ಎಷ್ಟು ದಿನ ಕೊಡ್ತೀನೋ ಗೊತ್ತಿಲ್ಲ, 1 ದಿನ 2 ದಿನ ಇಲ್ಲ ವಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ಗ್ಯಾಪ್ ಕೊಡ್ತೀನಿ. ಆದರೆ ಇವತ್ತಿಂದನೇ ಕಂಟಿನ್ಯೂ ಕೂಡ ಮಾಡ್ತೀನಿ. ಮಂಡೆಯಿಂದನೇ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಆರೋಗ್ಯ ಚೇತರಿಸ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು 2-3 ದಿನ ರೆಸ್ಟ್ ತೊಗೊಳ್ಳೇಬೇಕು. ವಾಯ್ಸ್ ಮಾತಾಡೋಕ್ಕಾಗಿಲ್ಲ ಅಂದಾಗ ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಇದಾಗುತ್ತೆ ಅಂತ. ಸೊ ಮುದ್ದೆ ಎಲ್ಲ ಮಾಡಿದ್ದಾಯಿತು, ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅರ್ಧಂಬರ್ಧ ಪಾತ್ರೆ ಉಜ್ಜಿತೀನಿ, ಇನ್ನು ಉಜ್ಜೋಕ್ಕಾಗಲ್ಲ, ಹೋಗಿ ಮಲ್ಗೋದೇನೆ. ಸೊ ಆಗ್ತಾಯಿಲ್ಲ, ಮಾತಾಡಿದಷ್ಟು ಕೆಮ್ಮು ಜಾಸ್ತಿ ಆಗ್ತಿದೆ, ಗಂಟಲು ನೋವು ಜಾಸ್ತಿ ಆಗ್ತಿದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬ್ರೇಕ್ ತೊಗೊಂಡು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.